ಮೈಸೂರು ಸಿಟಿಲಿರೋ ಸಾರ್ವಜನಿಕರೇ, ಈಗ ಇರೋಂತ ಪೊಲೀಸರು ನಿಮ್ಗೆ ನೆಮ್ಮದಿ ಕೊಡ್ತಾ ಇದಾರಾ? ಆಮೇಲೆ ನಿಜವಾಗ್ಲೂ ಲಂಚ ಮುಕ್ತವಾಗಿದೆಯಾ ಬೆಂಗಳೂರು ಮೈಸೂರು ಸಿಟಿ? ಇವತ್ತಿರೋ ಪೊಲೀಸ್ ಕಮಿಷನರ್ ಆಡಳಿತದಲ್ಲಿ ಮೈಸೂರು ಸಿಟಿ ಲಂಚ ಮುಕ್ತವಾಗಿದೆಯಾ? ಫುಟ್ಪಾತ್ ಅಲ್ಲಿ ಕಡಲೆಕಾಯಿ ಮಾರೋರು, ಬೋಂಡಾ ಮಾರೋರು, ಬಜ್ಜಿ ಮಾರೋರು, ಆಮೇಲೆ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರ ಹತ್ರ ಮೈಸೂರು ಸಿಟಿ ಪೊಲೀಸರು ಲಂಚ ಇಸ್ಕೊಂತ ಇಲ್ವಾ? ಆಮೇಲೆ ಸ್ಟೇಷನ್ಗಳಲ್ಲಿ ಏನೋ 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 ಒಡಕಲ್ ಪಾಸ್ಪೋರ್ಟ್ಗೆ ಹೋದ್ರೆ ಪಾಸ್ಪೋರ್ಟ್ಗೆ ಕಂಪ್ಲೇಂಟ್ ಕೊಡೋಕೋದ್ರೆ ಲಂಚ ಮುಕ್ತವಾಗಿದ್ಯಾ? ಏನೋ ಏನೋ ಮೈಸೂರು ಸಿಟಿಯ ಪೊಲೀಸ್ ಠಾಣೆಗಳಲ್ಲಿ ಲಂಚ ಮುಕ್ತವಾಗಿದ್ಯಾ? ಮೈಸೂರಿನ ಜನ ನಮಗೆ ಫೀಡ್ಬ್ಯಾಕ್ ಕೊಡಬೇಕು. ಎಸ್ಪೆಷಲಿ ನಮ್ಮ ಇನ್ಫಾರ್ಮರ್ಸ್ ಆಕ್ಟಿವ್ ಆಗಬೇಕು. ಯಾಕೆ ಅಂತಂದ್ರೆ ಒಬ್ಬ ಪೊಲೀಸ್ ಅವನು ಏನೋ ವಿಕಾಸ್ ಅಂತೆ ಚಾಲೆಂಜ್ ಮಾಡಿದಾನೆ, ನಾವು ಮೈಸೂರು ಸಿಟಿ ಪೊಲೀಸರು ಸತ್ಯ ಹರಿಶ್ಚಂದ್ರ ಅಂತ. ಹಾಗಾಗಿ ಮೈಸೂರು ಸಿಟಿ ಪೊಲೀಸರು ನಿಜವಾಗ್ಲೂ ಸತ್ಯ ಹರಿಶ್ಚಂದ್ರ ಆಗಿದ್ರೆ ಅವರಿಗೆ ಚಪ್ಪಾಳೆ ತಟ್ಟನ. ಯಾಕಂದ್ರೆ ಸಂಬಳ ಕೊಡ್ತಾ ಇರೋದು ನಮ್ಮ ಟ್ಯಾಕ್ಸ್ ಇಂದ. ಆಮೇಲೆ ನಾವು ಕೆಲಸ ಮಾಡಕ್ಕೆ ಅವ್ರಿಗೆ ಟ್ಯಾಕ್ಸ್ ಸಂಬಳ ಕೊಟ್ರೆ ಗಿಂಬ್ಲಾ ಮಾಡ್ಕೊಂಡು ಬೆಳಗ್ಗೆ ರಾತ್ರಿ 1:30 3 ಮೂಟೆ ಕದ್ಕೊಂಬತ್ತಾರೆ. ಎಲ್ಲಿಂದ? ರೈತರ ಕಿತ್ಕೊಂಬತ್ತಾರೆ. ಅದನ್ನ ಪ್ರಶ್ನೆ ಮಾಡಿದ್ರೆ ಇವರು ಮೈಸೂರು ಪೊಲೀಸರು ಸತ್ಯ ಹರಿಶ್ಚಂದ್ರ ಅಂದ್ರೆ ಅವರು ಲಂಚ ಮುಕ್ತವಾಗಿದೆಯಾ ಮೈಸೂರು ಸಿಟಿ? ದಯಮಾಡಿ ನಮಗೆ ತಿಳಿಸಿ. ಆಮೇಲೆ ನನ್ನ ವಾಟ್ಸ್ಆಪ್ ನಂಬರ್ 9845500932. ನಾನು ನಿಮ್ಗೆ ಹೇಳೋದೇನು ಅಂತಂದ್ರೆ ಮೈಸೂರು ಸಿಟಿ ನಿಜವಾಗ್ಲೂ ಲಂಚ ಮುಕ್ತವಾಗಿದ್ರೆ ಈ ರೀತಿ ರೈತ ಹತ್ರ ಮಧ್ಯರಾತ್ರಿ 1:30 3 ಮೂಟೆ ಕದ್ಕೊಂಬರೋರ ಇವರು? ನಾಚಿಕೆ ಆಗಬೇಕು ಈ ಪೊಲೀಸರಿಗೆ. ದಯಮಾಡಿ ನಿಮ್ಮ ಫೀಡ್ಬ್ಯಾಕ್ ಅಂತ